जय हिंद। जय हिंद। देव कैडेट्स जय हिंद। जय ಓಕೆ. ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಹರ್ ಘರ್ ತಿರಂಗ ಅಭಿಯಾನ ಅನ್ನುವಂಥ ಹೊಸ ಸಂದೇಶದೊಂದಿಗೆ ಪ್ರತಿ ಮನೆಯಲ್ಲಿ ಭಾರತ ದೇಶದ ಪವಿತ್ರವಾದಂಥ ರಾಷ್ಟ್ರಧ್ವಜ ಹಾರಿಸಬೇಕು, ಅದಕ್ಕೆ ಗೌರವವನ್ನು ಸೂಚಿಸಬೇಕು ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡಿರ್ತಕ್ಕಂಥ ಇವತ್ತಿನ ಕಾರ್ಯಕ್ರಮ ನಾವು ಯಶಸ್ವಿಯಾಗಿ ನಡೆಸ್ತಾ ಇದ್ದೇವೆ. ನಮಗೆ ಪ್ರಾಣಕ್ಕಿಂತ ದೇಶ ಅನ್ನುವಂಥ ತತ್ವದಡಿಯಲ್ಲಿ ನಾವೆಲ್ಲರೂ ಸಾಗಬೇಕು. ಭಾರತ ದೇಶಕ್ಕೆ ಆಗಸ್ಟ್ 15, 1947 ಸ್ವಾತಂತ್ರ್ಯ ದಕ್ಕಿದೆ. ಇವತ್ತು ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯ್ತಾ? 78 ವರ್ಷ. ಎಷ್ಟು ವರ್ಷ? 78 ವರ್ಷ. ಆ 78ರ ಸವಿ ನೆನಪಿನೊಂದಿಗೆ ನಾವು ನಾಳೆ ಕ್ಷಣಗಣನೆ ಮಾಡ್ತಾ ಇದ್ದೇವೆ. ಆ ಸಂಭ್ರಮವನ್ನ ನಾಳೆ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ನಮ್ಮ ದೇಶದ ರಾಷ್ಟ್ರಧ್ವಜ, ರಾಷ್ಟ್ರಗೀತೆಯನ್ನ ಗೌರವಿಸುವಂತ ಒಂದು ವಿಚಾರ ನಿಮ್ಮಲ್ಲಿರಬೇಕು. ರಾಷ್ಟ್ರಗೀತೆ ಮೊಳಗುವಾಗ, ರಾಷ್ಟ್ರಧ್ವಜ ಹಾರಾಡುವಾಗ ನಾವು ಸಾವಧಾನ ಸ್ಥಿತಿಯಲ್ಲಿ ನಿಂತು ಅದಕ್ಕೆ ನಮನ ಸಲ್ಲಿಸುವ ಮೂಲಕ ಅದಕ್ಕೆ ಗೌರವವನ್ನು ಸೂಚಿಸಬೇಕು. ಅದುವೇ ನಮ್ಮ ದೇಶ. ನಮ್ಮ ದೇಶ ಸುಂದರವಾದಂಥ ದೇಶ. ಈ ಸುಂದರ ದೇಶವನ್ನ ಇಡೀ ಜಗತ್ತಿನಲ್ಲಿ ವಿಶ್ವಗುರು ಆಗಲಿಕ್ಕೆ ನಾವೆಲ್ಲರೂ ಪ್ರಯತ್ನಿಸೋಣ ಅಂತ ಹೇಳ್ತಾ ಇವತ್ತಿನ ಒಂದು ವಿಶೇಷತೆಯನ್ನ ಕುಮಾರಿ ಅರ್ಚನಾ ನಾಯ್ಕ ಅವರು ತನ್ನ ಮಾತಿನ ಮೂಲಕ ನಮ್ಮೆಲ್ಲರ ಜೊತೆಗೆ ಇವತ್ತು ಬರ್ತಾ ಇದ್ದಾಳೆ. ಎಲ್ಲರೂ ಅವಳ ಮಾತನ್ನ ಕೇಳಿ ಮುಂದುವರೆದು ಎಲ್ಲರಿಗೂ ವಂದಿಸುತ್ತಾ, ನನ್ನ ಸ್ನೇಹಿತರಿಗೂ ವಂದಿಸುತ್ತಾ, ನಾನು ಇಂದು ವಿವಿಧತೆಯಲ್ಲಿ ಏಕತೆ ಸಾರಿದ ಭಾರತ ಎಂಬ ವಿಷಯದ ಕುರಿತು ಮಾತನಾಡಲು ಇಚ್ಛಿಸುತ್ತೇನೆ. ವಿವಿಧತೆಯಲ್ಲಿ ಏಕತೆ, ಇದು ನಮ್ಮ ಭಾರತದ ವಿಶೇಷತೆ. ಭಾರತವು ಅನೇಕ ಜನಾಂಗಗಳು, ಪಂಗಡಗಳು ಇರುವಂತಹ ದೇಶ. ವಿವಿಧ ಜಾತಿ, ಧರ್ಮ, ಭಾಷೆ, ಸಂಸ್ಕೃತಿ ಮುಂತಾದ ಜನರು ನಮ್ಮ ದೇಶದಲ್ಲಿ ತಾವೆಲ್ಲರೂ ಒಂದೇ ಎಂಬ ಭಾವನೆಯನ್ನು ಹೊಂದುತ್ತಾ ಜೀವಿಸುತ್ತಿದ್ದಾರೆ. ಇದೇ ವಿವಿಧತೆಯಲ್ಲಿ ಏಕತೆ. ಭಾರತವು ಜಾತ್ಯತೀತ ರಾಷ್ಟ್ರ. ತಮ್ಮ ಪ್ರಜಾಪ್ರಭುತ್ವ ತಳಹದಿಯ ಬಹುಭಾಷೆಯ, ಬಹು ಸಂಸ್ಕೃತಿಯ, ಬಹುಧರ್ಮದ, ಬಹು ಜಾತಿಯ ಜನರು ತಮ್ಮ ತವರುಮನೆಯಾಗಿಸಿಕೊಂಡಿದ್ದಾರೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಹರಡಿರುವ ನಮ್ಮ ಭಾರತ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ ಮುಂತಾದ ಧರ್ಮಗಳಿವೆ ಮತ್ತು ಕನ್ನಡ, ಇಂಗ್ಲಿಷ್, ಕೊಂಕಣಿ, ಮರಾಠಿ, ತುಳು ಮುಂತಾದ ಭಾಷೆಗಳಿವೆ. ರಾಷ್ಟ್ರ ಎಂದರೆ ಒಂದು ನಿರ್ದಿಷ್ಟ ಭೌಗೋಳಿಕ ಸರಿಹದ್ದಿನಲ್ಲಿರುವ ಬುಡಕಟ್ಟಿಗೆ ಸೇರಿದ ಜನ ಸಮುದಾಯದ ದೇಶವಾಗಿದೆ. ಕಮಲದ ಒಂದು ದಳವನ್ನು ಕಿತ್ತರೆ ಹೇಗೆ ಸೌಂದರ್ಯಕ್ಕೆ ಧಕ್ಕೆ ಉಂಟಾಗುತ್ತದೆಯೋ ಹಾಗೆಯೇ ಈ ಮೇಲೆ ಕಾಣಿಸಿದ ಯಾವುದೇ ವಿಷಯವನ್ನು ಕಡೆಗಣಿಸಿದರೆ ರಾಷ್ಟ್ರೀಯ ಭಾವೈಕ್ಯತೆಗೆ ಧಕ್ಕೆ ಉಂಟಾಗುತ್ತದೆ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್.